ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಇನ್ನೋವಾ ಕ್ರಿಸ್ಟಾ 2017-18 2.8 ಜಿ ಮಾಡಲ್. ಜಿ ಮಾಡಲ್ ಇದ್ರೂ 2018-19 ಗಾಡಿಗೆ ಆವಾಗ ಏನು ಇರ್ತಿದ್ದು ಅಂದರೆ ಕ್ರೂಸ್ ಕಂಟ್ರೋಲ್ ಬರ್ತಾ ಇರಲಿಲ್ಲ. ಸೊ ನಿಮಗೆ ಮೀಟರ್ ಚೇಂಜ್ ಮಾಡೋದು ಆಪ್ಷನ್ ಇರಲಿಲ್ಲ. ಈ ಮಿರರು ನೋಡ್ಬೋದು, ನೀವು ಮಿರರು ಇಲ್ಲ ಅಷ್ಟೇ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಹತ್ರ ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿಕೊಡೋದು. ನಾವು ಮಿರರ್ ಏನು ಚೇಂಜ್ ಮಾಡಲ್ಲ. ನಾವು ನಿಮಗೆ 2 ಟೈಪ್ ಪ್ರೊಸೀಜಿಂಗ್ ಬರ್ತದೆ, ವಿಡಿಯೋನಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ. ಇಲ್ಲಿ ಬೇಕಾದರೆ ಝೆಡ್ ಮಾಡೋದು ಬೇರೆ ಥರ ಫೀಚರು, ಸೇಮ್ ಒರಿಜಿನಲ್ಲು. ಇಲ್ಲಿ ನಿಮಗೆ ಡ್ಯಾಶ್ಬೋರ್ಡ್ನಲ್ಲಿ ಅದನ್ನು ಸ್ವಿಚ್ ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಸೊ ಇದರಲ್ಲಿ ಒಂದು ನನ್ನ ಪ್ರಕಾರ ಬೆಂಗಳೂರಿನಲ್ಲಿ ನಿಮಗೆ ಕ್ರಿಸ್ಟಾಗೆ ಮೀಟ್ರ್ ಚೇಂಜ್ ಮಾಡಿರೋದು ಇನ್ನೋವಾ ಕ್ರಿಸ್ಟಾ. ಇದು ನೋಡ್ಬೋದು, ಜಿ ಮಾಡಲ್ಲು, ಮ್ಯಾನಲ್ಲಿ AC ಇದೆ. ಸೊ ಇದಕ್ಕೆ ನಮ್ಮ ಹತ್ರ ಮೀಟ್ರನ್ನೇ ನಾವು ಚೇಂಜ್ ಮಾಡಿದ್ದೀನಿ. ಸೊ ಮೀಟ್ರ್ ಚೇಂಜ್ ಮಾಡಿರೋ ರೀಸನ್ನು ನೋಡ್ಬೋದು, ಝೆಡ್ ಮಾಡೋದು. ಇದು ಮೀಟ್ರ್ ಚೇಂಜ್ ಮಾಡಿ ನಾವು ಇದಕ್ಕೆ ಪುರಾಣ ಮೀಟ್ರ್ ಚೇಂಜ್ ಮಾಡಿ ಇದಕ್ಕೆ ಕ್ರೂಸ್ ಕಂಟ್ರೋಲ್ ಒಂದು ಇದಕ್ಕೆ ಆಕ್ಟಿವೇಶನ್ ಮಾಡಿದ್ದೀನಿ. ಸೊ ಇದು ಓಲ್ಡ್ ಮಾಡಲ್ಗೆಲ್ಲ ನಿಮಗೆ ಕ್ರೂಸ್ ಕಂಟ್ರೋಲು ಬರ್ತಾ ಇರಲಿಲ್ಲ. ಸೊ ಇದು ಒಂದು ಕ್ರೂಸ್ ಕಂಟ್ರೋಲ್ ನಾವು ಇದಕ್ಕೆ ಆಕ್ಟಿವೇಶನ್ ಮಾಡಿದ್ದೀನಿ. ಇದು ಆಫ್ ಮಾಡ್ರೆ ಆಫ್, ಆನ್ ಮಾಡ್ರೆ ಆಫ್. ಸೊ ಇದು ಓಲ್ಡ್ ಮೀಟ್ರ್, ಇದನ್ನು ಟೊಯೋಟಾದೇ ನಿಮಗೆ, ಇದನ್ನು ನಿಮಗೆ ಟೊಯೋಟಾದೇ ಇರ್ತದೆ. ಸೊ ಇದೊಂದು ಮೀಟ್ರ್ ಚೇಂಜ್ ಆಗಿದೆ. ಇದಕ್ಕೆ ನಾವು ಒಂದು ಮೀಟ್ರ್ ಚೇಂಜ್ ಮಾಡಿ ಜಿ ಮಾಡಲ್ದು ತೆಗೆದ್ಬಿಟ್ಟು ಝೆಡ್ ಮಾಡಲ್ದು ವಿ ಮಾಡಲ್ಗೆ ಎರಡಕ್ಕೂ ನಿಮಗೆ ಸೇಮೇ ಬರೋದು ಮೀಟ್ರು. ಸೊ ಮೀಟ್ರ್ ಒಂದು ಇದಕ್ಕೆ ನಾವು ಚೇಂಜ್ ಮಾಡಿದ್ದೀವಿ. ಇದು ನಿಮಗೆ ವರ್ಕಿಂಗ್ ಎಲ್ಲ ಆಗುತ್ತೆ. ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಥರ ಇನ್ನೋವಾ ಅಂತ ನಿಮಗೆ ಇನ್ನೋವಾ ಕ್ರಿಸ್ಟಾ ಬರ್ತದಲ್ಲ, ಆ ಸೇಮ್ ಲೋಗೋ ಬರ್ತದೆ. ಡೋರ್ ಓಪನಿಂಗು, ಇದು ಕ್ಲೋಸಿಂಗು, ಕ್ಲೋಸ್ ಮಾಡ್ತಾ ಇದ್ದೀವಿ ನೋಡಿ. ಡೋರ್ ಕ್ಲೋಸಿಂಗು, ಓಪನಿಂಗು, ಪ್ಲಸ್ ನಿಮಗೆ RPM, ಹೆಡ್ಲೈಟು, ಹೈವಿನ್, ಲೋಗಿನ್, ಇಂಡಿಕೇಟರ್. ಸೊ ಆಲ್ಮೋಸ್ಟ್ ನಿಮಗೆ ಸೇಮು ಎಲ್ಲ ಫಂಕ್ಷನು ಸೇಮ್ ನಿಮಗೆ ವರ್ಕ್ ಆಗುತ್ತೆ. ಇವನ್ ಒಂದು ಇದು ಬಂದ್ಬಿಟ್ಟು ನಿಮಗೆ ಇವಾಗ ನಿಮ್ಮದು ಏನು ಕಿಲೋಮೀಟ್ರ್ ನಡೆದಿರ್ತದೆ ಗಾಡಿ, ಏನು ಕಿಲೋಮೀಟ್ರ್ ರನ್ ಇದೆ, ಸೊ ಸೇಮ್ ನಾವು ಅದನ್ನು ಇಲ್ಲಿ ಸೆಟ್ ಮಾಡ್ಬೋದು. ಅದು ಸೆಟ್ಟಿಂಗ್ಗೆ ಸೇಮ್ ನಿಮ್ಗೆ ಏನು ಕಿಲೋಮೀಟ್ರ್ ಇದೆ ಅದೇ ಕಿಲೋಮೀಟ್ರ್ ನಾವು ನಿಮ್ಮದು ಹೊಸ ಮೀಟ್ರ್ನಲ್ಲಿ ನಾವು ಸೆಟ್ ಮಾಡಬೇಕು. ಅದಕ್ಕೇನು ಟೆನ್ಷನ್ ಇಲ್ಲ, ಸೇಮ್ ಮೀಟ್ರಿಗೆ ನಾವು ಸೆಟ್ ಮಾಡ್ಬೋದು. ಇದು ಒಂದು ನಿಮಗೆ ಝೆಡ್ ಮಾಡಲ್ದು ಮೀಟ್ರ್ ಒಂದು ಫಿಟ್ ಮಾಡಿರೋದು ವಿಡಿಯೋ ಒಂದಿದೆ. ಪ್ಲಸ್ ಇದಕ್ಕೆ ನಾವು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಶನ್ ಮಾಡಿರೋದು, ಅದು ಒಂದು ವಿಡಿಯೋ ಇದೆ. ಕ್ರೂಸ್ ಕಂಟ್ರೋಲ್ ಅಂತೂ ಬೇಜಾನಿದೆ, ಬಟ್ ಇದು ಒಂದು ಹೊಸ ಕೆಲಸ ನಿಮ್ಗೆ ತೋರ್ಸೋಣ ಅಂತ ಇದಕ್ಕೆ ನಾವು ಝೆಡ್ ಮಾಡಲ್ದು ಮೀಟ್ರ್ ಹಾಕಿದ್ದೀನಿ. ಮೀಟ್ರ್ ಹಾಕಿದ್ರೂ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಟಾಪ್ ಮಾಡಲ್ ನಿಮ್ಮ ಮೀಟ್ರು, ಜಸ್ಟ್ ಅದಕ್ಕೆ ಏನು ಪ್ರೊಸೀಜಿಂಗ್ ಮಾಡಬೇಕು ಮಾಡಿ ನಿಂತ್ಕೊಳ್ಳೋದು. ಇನ್ನೊಂದು, ಈ ಬಟನ್ ಇದೆ ಅಲ್ಲ, ಈ ಬಟನ್ ವರ್ಕಿಂಗ್ ಬೇಕಾದ್ರೆ ನಮಗೆ 2 ಡೇಸ್ ಗಾಡಿ ಬೇಕಿರ್ತದೆ. ಫೋನ್ನಲ್ಲಿನೇ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ ಸರ್. ಈ ಬಟನ್ ಎಲ್ಲ ನಿಮಗೆ ವರ್ಕಿಂಗ್ ಬೇಕಾದರೆ 2 ಡೇಸ್ ನಮಗೆ ಗಾಡಿ ಬೇಕಿರ್ತದೆ. ಕನ್ಫರ್ಮ್ ಮಾಡಿಬಿಟ್ಟು ನೀವು ಇದು ಮೀಟ್ರ್ ಬೇಕಾದರೆ ಕನ್ಫರ್ಮ್ ಮಾಡಿಬಿಟ್ಟು ಹೆಂಗೆ ಏನು ಅಂತ ನೀವು ಬಂದು ಇದು ತಿಳ್ಕೊಳ್ಬೋದು. ಫೋನ್ನಲ್ಲಿ ಎಲ್ಲ ಡೀಟೇಲ್ಸ್ ಕೇಳಿದ್ರೆ ಇದು ನಿಮಗೆ ಫೋನ್ನಲ್ಲಿ ಜಸ್ಟಿಫೈ ಆಗಲ್ಲ. ಒಂದು, ಈ ಬಟನ್ ಬೇಡ, ಜಸ್ಟ್ ಮೀಟ್ರ್ ಬೇಕಾದರೆ ಹಾಫ್ ಆನ್ ಅವರ್ ಕೆಲಸ ಬಂದು ಮೀಟ್ರ್ ಚೇಂಜ್ ಮಾಡಿ ನೀವು ಮಾಡ್ಬೋದು. ಇದಕ್ಕೆಲ್ಲ ನೀವು ದೂರದಿಂದ ಇರ್ತೀರಾ. ಸೊ ಅದು ಎಲ್ಲಿದ್ರೂ ಈ ವಿಡಿಯೋ ನೋಡಿ. 2.8 ಜಿ ಮಾಡಲ್ಗೇನು ನಾವು ಝೆಡ್ ಮಾಡಲ್ದು ಮೀಟ್ರ್ ನಮಗೆ ಫಿಟ್ ಮಾಡಿ ತೋರಿಸಿದ್ದೀನಿ. ಕ್ರೂಸ್ ಕಂಟ್ರೋಲ್ ಅಂತೂ ಬಿಡಿ, ನಾವು ಬೇಜಾನ್ ಹಾಕಿದ್ದೀನಿ. ಕ್ರೂಸ್ ಕಂಟ್ರೋಲ್ ಇನ್ನೋವಾ BS6 ಇಲ್ಲಿ 16 ಹಿಡ್ದು ಇನ್ನೋವಾ ನಿಮಗೆ 25 ತನಕ ನಾವು ಕ್ರೂಸ್ ಕಂಟ್ರೋಲ್ ಹಾಕ್ತಾ ಇದ್ದೀನಿ. ಅದು ಏನು ನಿಮಗೆ ಟೆನ್ಷನ್ ಇಲ್ಲ. ಬಟ್ ನಿಮ್ಮ ಗಾಡಿ ಆಟೋಮೆಟಿಕ್ ಇದ್ದರೆ ಆಟೋಮೆಟಿಕ್ಕು ಬೇರೆ ಸೆಗ್ಮೆಂಟು, ಮ್ಯಾನುವಲ್ ಇದ್ದರೆ ಮ್ಯಾನುವಲ್ಲು ಬೇರೆ ಸೆಗ್ಮೆಂಟ್. ಇನ್ನೊಂದು, ನಮ್ಮ ಹತ್ರ ಈ ಗಾಡಿಗೆ ಆಟೋಮೆಟಿಕ್ ಇದ್ದರೆ ನಿಮ್ಮದು ಪೆಡಲ್ ಶಿಫ್ಟ್ ಬರ್ತದಲ್ಲ, ಸೇಮ್ ಸ್ಟೇರಿಂಗ್ಗೆ ಪೆಡಲ್ ಶಿಫ್ಟನ್ನು ವೀಡಿಯೋ ಹಾಕಿದ್ದೀನಿ. ಅದನ್ನು ನಿಮಗೆ ಅವೈಲೇಬಲ್ ಬೇಕಾದರೆ ಅದನ್ನು ನಮ್ಮ ಹತ್ರ ಅವೈಲೇಬಲ್ ಇದೆ, ನಿಮಗೆ ಮಾಡ್ಕೊಡೋಣ. ಬಟ್ ಒಂದು ಝೆಡ್ ಮಾಡೋದು ಒಂದು ಮೀಟ್ರ್ ನಿಮಗೆ ತೋರಿಸೋಣ ಅಂತ ತೋರಿಸಿದ್ದೀನಿ. ಇದು ಪಾರ್ಕಿಂಗ್ ಆನ್ ಮಾಡೋ ಆಫ್, ಲೈಟು ಡಿಮ್ ಆಗೋದು, ಇದು ನೋಡಿ ಬ್ರೈಟ್ ಆಗ್ತದೆ. ಪಾರ್ಕಿಂಗ್ ಆನ್ ಮಾಡಿದ ತಕ್ಷಣ ಡಿಮ್ಮು, ಇದು ಹೈ ಬಿಮ್ಮು, ಲೋ ಬಿಮ್ಮು, ಇಂಡಿಕೇಟರು, ಸೀಟ್ ಬೆಲ್ಟು, ಎವ್ರಿಥಿಂಗ್ ನಿಮಗೆ ಸೀಟ್ ಬೆಲ್ಟ್ ಇಲ್ಲಿ ಫ್ಲಾಶ್ ಆಗ್ತಾ ಇದೆ, ಹ್ಯಾಂಡ್ ಬ್ರೇಕು ಆಗ್ತಾ ಇದೆ, ಇಂಡಿಕೇಟರ್ ಸೇಮ್ ನಿಮಗೆ ಐಸೆಟ್. ಬರೀ ಲುಕ್ ವೈಸ್ ಬೇಕಾದರೆ ನೀವು ಇದು ಮೀಟ್ರ್ ಚೇಂಜ್ ಮಾಡಬೇಕು ಅಷ್ಟೇ, ಬೇರೆ ಏನು ನಿಮಗೆ ಡಿಫ್ರೆನ್ಸ್ ಇಲ್ಲ. ಟಾಪ್ ಮಾಡಲ್ ಫೀಚರ್ ಬೇಕಾದರೆ ನಿಮಗೆ ನೀವು ಚೇಂಜ್ ಮಾಡಬೇಕು.